ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕ್ಕಾಯ್ತದ ಅಂತ ಹೇಳೋ ಸರ್ಕಾರ ನಮ್ದಲ್ಲ. ಬಿಜೆಪಿಗೂ ಒಂದು ಓಟ್ ಹಾಕಿ ಬರ್ಬೇಕು ಅಲ್ಲ, ಬಿಜೆಪಿಗೆ ಓಟ್ ಹಾಕ್ತೀವಿ. ಯಾಕೆ ಓಟ್ ಹಾಕ್ತೀವಿ? ಧರ್ಮ ಉಳಿಬೇಕು, ಅದಕ್ಕೋಸ್ಕರ ಬಿಜೆಪಿಗೆ ಓಟ್ ಹಾಕ್ತೀವಿ. ಯಾವನೋ ದಾರಿನಲ್ಲಿ ಹೋಗೋ ಪ್ರಶ್ನೆ ಕೇಳ್ತಾನೆ, ವಾಟ್ಸ್ಆಪ್ ನಲ್ಲಿ ಆ ಪ್ರಶ್ನೆ ಬಂತು, ಫೇಸ್ಬುಕ್ ನಲ್ಲಿ ಈ ಪ್ರಶ್ನೆ ಬಂತು, ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ಅಂಕಿ ಅಂಶಗಳು ಎಷ್ಟು ಸಾರಾಸಗಟಾಗಿ ಬರ್ತಾ ಇದಾವೆ ನಮ್ಮ ಮೊಬೈಲ್ಗಳಲ್ಲಿ, ಅದನ್ನೇ ಹಿಡಿರಿ. 10 ವರ್ಷ ಉರ್ದು ಸರ್ಕಾರ ಇತ್ತಲ್ಲ, ಏನು ಕೊಡ್ದು ಹಾಕಿದ್ರು? ಕಳೆದ 1 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇದನ್ನು ಕೇಳಬೇಕು. ನಮ್ಮ ಮಾತಿನ ಧಾಟಿ ನಮ್ಮ ರಾಷ್ಟ್ರೀಯ ಪಕ್ಷವನ್ನು ಬಿಂಬಿಸಬೇಕು. ನಮ್ಮ ಮಾತಿನ ಓಘ ಅದು ರಾಷ್ಟ್ರೀಯ ಪಕ್ಷವನ್ನ ಪ್ರತಿನಿಧಿಸಬೇಕು. ನಾವು ಇಲ್ಲಿರ್ತಕ್ಕಂಥವ್ರು ಲೀಡರ್ಸ್ಗಳು, ಅದೇ ಧ್ವನಿಯಲ್ಲಿ, ಅದೇ ವಿಶ್ವಾಸದಲ್ಲಿ ನಾವು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. 10 ವರ್ಷ ನೀವೇನ್ರಿ ಕಳೆದಿದ್ರಿ? ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ನಿಮ್ದೇ ಸರ್ಕಾರ ಇತ್ತಲ್ಲ, ಸಿದ್ದರಾಮಯ್ಯ ಸರ್ಕಾರ 5 ವರ್ಷದ ಸರ್ಕಾರ ಇತ್ತಲ್ಲ, ಏನ್ರಿ ಮಾಡಿದ್ರಿ? ಇವತ್ತಿದೆಯಲ್ಲ, ಏನ್ರಿ ಮಾಡಿದ್ರಿ? ಕಳೆದ 5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ನಮ್ಮ ಶಾಸಕರು ಎಷ್ಟು ಅನುದಾನವನ್ನು ತಂದ್ರು, ಅದರ ಒಂದು ಪಾಲು ಇವತ್ತು ಕೊಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಹತ್ರ ಆಗ್ತಾ ಇಲ್ಲ. ರಸ್ತೆಗಳಿಗೆ ದುಡ್ಡಿಲ್ಲ, ನೀರಿಗೆ ದುಡ್ಡಿಲ್ಲ. ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಅದರಲ್ಲೇ ಸರ್ಕಾರ ನಡೆಸ್ತಾ ಇದೆ. ಮೋದಿ ಮತ್ತೊಮ್ಮೆ ಇದು ಸಾಕಾರ ಆಗಬೇಕು, ಅದಕ್ಕೋಸ್ಕರ ದೇಶ ಸಿದ್ಧ ಆಗಿದೆ. ಎಲ್ಲ ಕಡೆಗಳಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ವಾತಾವರಣ ಅತ್ಯಂತ ಬಲವಾಗಿ ಕೇಳಿ ಬರ್ತಾರೆ. ಅದನ್ನ ಇನ್ನಷ್ಟು ಹೆಚ್ಚು ಗಟ್ಟಿ ಮಾಡುವಂತಹ ಪ್ರಯತ್ನ ನಮ್ಮಿಂದ ಆಗಬೇಕು. ಆಂತರಿಕ ವಾತಾವರಣ ಇದೆ, ಆದರೆ ಈಗ ಚುನಾವಣೆ ಶುರುವಾಗಿದೆ. ಚುನಾವಣೆಯಲ್ಲಿ ಕೇವಲ ಒಳಗಡೆನೆ ವಾತಾವರಣ ಇದ್ರೆ ಆಗುದಿಲ್ಲ, ಹೊರಗಡೆನೂ ವಾತಾವರಣ ನಿರ್ಮಾಣ. ಎಲ್ಲೋ ಪತ್ರಿಕೆಯಲ್ಲಿ ಬಂತು, ಅಥವಾ ಎಲ್ಲೋ ಒಂದ್ ಕಡೆ ವಾಟ್ಸಪ್ ನಲ್ಲಿ ಬಂತು, ಫೇಸ್ಬುಕ್ ನಲ್ಲಿ ಬಂತು, ಇಷ್ಟು ಸಾಕಾಗಬೇಕು. ಇದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಬೇಕು. ಹೋದಲ್ಲಿ ಬಂದಲ್ಲಿ ಯಾರಾದ್ರೂ ಹೊಸಬರು ಸಿಕ್ಕಿದಾಗ, ಮಾರ್ಕೆಟಿಗೆ ಹೋದಾಗ, ಹೋಟೆಲಿಗೆ ಹೋದಾಗ, ಬೇರೆ ಯಾರೋ ಅಪರಿಚಿತರು ಸಿಕ್ಕಿದಾಗ ಒಮ್ಮೆ ಹೋಗಿ ಅವ್ರ ಜೊತೆ ಈ ಬಾರಿ ದಯವಿಟ್ಟು ಬಿಜೆಪಿ ಒಂದು ಅವಕಾಶ ಮಾಡಿಕೊಡಿ, ಇದನ್ನ ಕೇಳ್ತಕ್ಕಂಥ ವಾತಾವರಣ ಶುರುವಾಗಿದೆ. ಹಗಲು ರಾತ್ರಿ ಮನೆ ಬಿಡಬೇಕು, ಚುನಾವಣೆ ಕೆಲಸ ಮಾಡಬೇಕು, ನಾವು ಎಲ್ಲರಿಂದಲೂ ಅದನ್ನು ನಿರೀಕ್ಷೆ ಮಾಡೋದಿಲ್ಲ, ಆಗುದಿಲ್ಲ. ಆದ್ರೆ ನಮ್ಮ ಮಾತುಕತೆ, ನಮ್ಮ ವ್ಯವಹಾರದಲ್ಲಿ ಬಿಜೆಪಿಯನ್ನ ಇಡೀ ದೇಶದಲ್ಲಿ ಒಂದು ರೀತಿ ವಾತಾವರಣವನ್ನು ಬಿಜೆಪಿ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಅದು ನಮ್ಮಿಂದ ಆಗುತ್ತೆ. ಮೊಬೈಲಲ್ಲಿ ಬರುತ್ತೆ, ಇವತ್ತು ಸಾವಿರಾರು ಇನ್ಫಾರ್ಮೇಶನ್ಗಳು ಬರ್ತವೆ, ಅದಾಯ್ತು ಇದಾಯ್ತು, ಆ ಕೆಲಸ ಈ ಕೆಲಸ. ಯಾರಿಗೂ ಕೂಡ ಅದನ್ನ ಹೇಳ್ಬೇಕಾಗಿಲ್ಲ, ನಾವು ತಿಳಿಸಿ ಹೇಳ್ಬೇಕಾಗಿಲ್ಲ. ಪುನಃ ಮತ್ತೆ ನಾನು ಅದನ್ನೇ ಹೇಳ್ತೀನಿ ಅಂತ ಅನ್ಕೋಬೇಕು. ನಮ್ಮ ತಲೆಯಲ್ಲಿ ಹಿಡಿಸ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಇನ್ಫಾರ್ಮೇಶನ್ಸ್ ನಮ್ಮ ಹತ್ರ ಎಲ್ಲ ಬಂದಿರುತ್ತೆ. ಸುಮಾರು 370ಕ್ಕೂ ಹೆಚ್ಚು ಯೋಜನೆಗಳನ್ನ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಕೊಟ್ಟಿತ್ತು. ಪಟ್ಟಿ ಮಾಡಿ ಹೇಳಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ, ನನ್ನ ಹತ್ರ ಸಾಧ್ಯ ಇಲ್ಲ. ಇದರ ಪರಿಣಾಮವಾಗಿಯೇ ದೇಶದಲ್ಲಿ ಒಂದು ಹೊಸ ಬದಲಾವಣೆ ಶುರುವಾಗಿದೆ. ಇಷ್ಟೆಲ್ಲ ಯೋಜನೆಗಳು ಕೊಟ್ಟ ಪರಿಣಾಮವಾಗಿ ಅದು ಸಾಮಾನ್ಯ ಬಡವರಿಂದ ಪ್ರಾರಂಭ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ತನಕ ನೂರಾರು ಯೋಜನೆಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಿರತಕ್ಕಂಥ, ನಮ್ಮ ವ್ಯವಹಾರಕ್ಕೆ, ನಮ್ಮ ಜನಸಾಮಾನ್ಯರ ಬದುಕಿಗೆ, ಶಿಕ್ಷಣಕ್ಕೆ, ಯಾವುದೇ ರಂಗ ತಗೊಳ್ಳಿ, ನಮ್ಮ ಬದುಕಿನ ಯಾವುದೇ ರಂಗ ತಗೊಳ್ಳಿ, ಅಲ್ಲಿ ನಮ್ಮ ದೇಶದ ಸರ್ಕಾರದ, ಮೋದಿ ಸರ್ಕಾರದ ಯೋಜನೆಗಳಿದ್ದಾವೆ. ನಮ್ಮ ದೇಶದ ಯಾವುದೇ ಮನೆಗಳಿಗೆ ಹೋಗಿ ಮೋದಿ ಸರ್ಕಾರದ ಯೋಜನೆ ಮುಟ್ಟಿಲ್ಲ ಅನ್ನುವಂಥ ಮನೆಗಳು ಬಹುತೇಕ ಇಲ್ಲ. ಒಂದಲ್ಲ ಒಂದು ಯೋಜನೆಗಳು ಮೋದಿ ಸರ್ಕಾರದ ಹೋಗಿ ಮುಟ್ಟಿದ್ದಾವೆ. ಎಲ್ಲದಕ್ಕಿಂತ ಮುಖ್ಯ ಕೊರೋನಾ ಕಾಲದಲ್ಲಿ ಕೊಟ್ಟಿರೋ ವ್ಯಾಕ್ಸಿನ್. ಜಗತ್ತಿನಲ್ಲಿ ಮೊಟ್ಟ ಮೊದಲ ದೇಶ ಇದೆ ವ್ಯಾಕ್ಸಿನ್ ಅನ್ನ ಫ್ರೀ ಕೊಟ್ಟಿರೋದು.
ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲ, ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳಿಗೆ ವ್ಯಾಕ್ಸಿನ್ ಅನ್ನ ಕೊಟ್ಟು ಜಗತ್ತಿನ ಜನರನ್ನ ಬದುಕಿಸಿರೋ ಹೆಮ್ಮೆ ಮೋದಿ ಸರ್ಕಾರಕ್ಕೆ ಸಲ್ಲಬೇಕು. ವ್ಯಾಕ್ಸಿನ್ ಬರಲಿಲ್ಲ ಅಂತಂದ್ರೆ ಏನಾಗ್ತಿತ್ತು? ಬಹುತೇಕ ಅದೆಷ್ಟೋ ಮುಖಗಳನ್ನ, ನಮ್ಮ ಹತ್ತಿರದ ಮುಖಗಳನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಅಂಥ ಒಂದು ದೊಡ್ಡ ದುರಂತ ಆಗ್ತಿತ್ತು ನಮ್ಮ ದೇಶದಲ್ಲಿ. ಪುಕ್ಕೋಟೆ ಕೊಟ್ಟರು ವ್ಯಾಕ್ಸಿನ್ ಅನ್ನು. ಈ ತರ ಹಲವಾರು ಯೋಜನೆಗಳನ್ನ ಇಡೀ ದೇಶದ ಮತ್ತು ಜಗತ್ತಿನ ಜನರನ್ನ ಬದುಕಿಸಿಕೊಂಡಿರೋ ಆ ಒಂದು ಕೀರ್ತಿ ಇವತ್ತು ಮೋದಿ ಗವರ್ಮೆಂಟ್ ಸಂದಿದೆ. ಇದ್ರ ಜೊತೆಗೆ ಕೇವಲ ಅಭಿವೃದ್ಧಿ ಚಟುವಟಿಕೆಗಳು ಇದಾಗಿದ್ದಾವೆ ಇದೆಲ್ಲದಕ್ಕಿಂತ ಇವತ್ತು ದೇಶದಲ್ಲಿ ಮೋದಿ ಗೆಲ್ಲಬೇಕು ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿರೋದು ಕೇವಲ ಅಭಿವೃದ್ಧಿ ಕೆಲಸಗಳಾಗಿದೆ ಅಂತಲ್ಲ, ಬದಲಾಗಿ ಧರ್ಮ ಉಳಿಯುತ್ತೆ, ದೇಶ ಉಳಿಯುತ್ತೆ, ದೇಶ ಇನ್ನಷ್ಟು ಹೆಚ್ಚು ಗಟ್ಟಿಯಾಗುತ್ತೆ, ಧರ್ಮ ಉಳಿಯುತ್ತೆ ಅನ್ನುವಂಥ ಕಾರಣದಿಂದ ಮೋದಿ ಬೇಕು ಅಂತ ಹೇಳ್ತಾರೆ, ಬಿಜೆಪಿ ಬೇಕು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅದೆಷ್ಟೋ ಸರ್ಕಾರಗಳಾಗಿ ಹೋದವು. ಮೊಟ್ಟ ಮೊದಲ ಬಾರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನವನ್ನು ಕಟ್ಟಿದ್ರು ಬಿಟ್ರೆ, ಕೇಂದ್ರ ಸರ್ಕಾರ ಅಷ್ಟರ ನಂತರದಲ್ಲಿ ಯಾವುದೇ ನಮ್ಮ ದೇಶದ ಸಂಸ್ಕೃತಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಬದಲಾಗಿ ಇದನ್ನು ತುಳಿತಕ್ಕಂಥ ಕೆಲಸವನ್ನೇ ಮಾಡ್ತಾ ಬಂತು. ಆದರೆ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಈ ದೇಶದ ಜನರಿಗೆ ಸ್ವಲ್ಪ ವಿಶ್ವಾಸ ಬಂತು, ಇಲ್ಲ ನಮಗೂ ಕೂಡ ಇವತ್ತು ಈ ಸರ್ಕಾರ ಗೌರವ ಕೊಡುತ್ತೆ, ನಮ್ಮ ಹೃದಯದ ಧ್ವನಿಯನ್ನ ಬೆಂಬಲಿಸುತ್ತೆ, ನಮ್ಮ ಧರ್ಮಕ್ಕೆ, ನಮ್ಮ ನಾಡು ನುಡಿಗೆ ಗೌರವ ಕೊಡುತ್ತೆ ಈ ಸರ್ಕಾರ ಅನ್ನುವಂಥ ವಿಶ್ವಾಸ ಬಂದಿರೋದು ಮೋದಿ ಬಂದ, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ. ರಾಮ ಮಂದಿರ ಆಗೋಯ್ತು, ಜನವರಿ 22ಕ್ಕೆ ಅದರ ಉದ್ಘಾಟನೆ ಕೂಡ ಆಯಿತು. ನಾವು ಕಳೆದ ಬಾರಿ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ವೋ ಅದೆಲ್ಲದೂ ಆಗ್ಬಿಡ್ತಾ ಇದೆ. ಅಲ್ಲ, ಎಲ್ಲದೂ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದು ಬಹುತೇಕ ಎಲ್ಲದೂ ಕೂಡ ಆಗಿದೆ. ಹಾಗೆ ಮುಗಿದೋಯ್ತಲ್ಲ, ಇನ್ಯಾಕೆ ಮತ್ತೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸ ಮುಗಿದಿದೆ ಅಂತಂದ್ರೆ ಮತ್ತೆ ಯಾಕೆ ಬಿಜೆಪಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ. ಹಾಗೇನೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸ ಆದ ನಂತರದಲ್ಲಿ ಯಾಕೆ ಬಿಜೆಪಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸ್ವಾಮಿ, ಇದು ಪ್ರಾರಂಭ. ಈ ಹಿಂದಿನ 5 ವರ್ಷಗಳ ಅವಧಿಯಲ್ಲಿ ನಾವು ಏನ್ ಮಾಡಬೇಕು ಅಂತ ಭಾವಿಸಿದ್ವಿ, ಸಂಕಲ್ಪ ಮಾಡಿದ್ವಿ, ಅದನ್ನು ಪೂರ್ಣಗೊಳಿಸಿದ್ವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ದೊಡ್ಡದೊಡ್ಡಿದೆ, ನಮಗೆ ಗೊತ್ತಿಲ್ಲ. ಕಾಶಿ ಇದೆ, ಮಥುರಾ ಇದೆ, ಈ ದೇಶದ ಮೂಲೆ ಮೂಲೆಗಳಲ್ಲಿ ಮುಸಲ್ಮಾನರ ಆಕ್ರಮಣಕ್ಕೆ ತುತ್ತಾಗಿರತಕ್ಕಂಥ ದೇವಸ್ಥಾನಗಳಿದೆ. ಅದೆಲ್ಲದಕ್ಕೂ ಮುಕ್ತಿ ಬೇಕು ಬೇಡ? ಅದನ್ನು ಕೊಡೋರು ಯಾರು? ಮುಕ್ತಿ ತಂದು ಕೊಡೋರು ಯಾರು? ನಾವು. ರಾಮ ಮಂದಿರ ಕಟ್ಟಿದ್ದು, ಈಗ ಶಾಸಕರು ಹೇಳಿದ್ರಲ್ಲ, ರಾಮ ಮಂದಿರ ಕಟ್ಟಿದ್ದು ಭಾರತ ಸರ್ಕಾರ ಅಲ್ಲ, ಬದಲಾಗಿ ನಾವು ಹಿಂದೂಗಳು. ನಾವು ಕೊಟ್ಟಿರೋ ದುಡ್ಡು, ನಾವು ಕಳಿಸಿರೋ ಇಟ್ಟಿಗೆ, ಇದ್ರ ಮುಖಾಂತರ ಅಲ್ಲಿ ಮಂದಿರ ನಿರ್ಮಾಣ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಈ ದೇಶದ ಜನಮಾನಸಕ್ಕೆ ಹೊಸ ಶಕ್ತಿ ಬಂತು. ಇಡೀ ದೇಶದ ಹಿಂದೂಗಳು ಒಂದಾದರು. ಇದರ ಪರಿಣಾಮವಾಗಿ ಬಿಜೆಪಿ ಗೆದ್ದಿತು. ಇವತ್ತು ಬಿಜೆಪಿ ಗೆದ್ರೇನೆ ನಮ್ಮ ಧರ್ಮ ಉಳಿಯತ್ತೆ, ಬಿಜೆಪಿ ಗೆದ್ರೇನೆ ನಮ್ಮ ದೇಶಕ್ಕೆ ಶಕ್ತಿ ಬರುತ್ತೆ. ಜನರಿಗೂ ವಿಶ್ವಾಸ ಬಂತು, ಹೌದು ನಮ್ಮ ಓಟಿಗೂ ಬೆಲೆ ಇದೆ, ನಾವು ಓಟ್ ಕೊಟ್ಟರೆ ದೇಶ ಬದಲಾವಣೆ ಆಗತ್ತೆ. ಈ ವಿಶ್ವಾಸ ಬಂದಿರೋದೇ ಇವತ್ತಿನ ನಮ್ಮ ಬಿಜೆಪಿಯ ಗವರ್ನೆನ್ಸ್ ಇಂದ, ಮೋದಿ ಗವರ್ನೆನ್ಸ್ ಇಂದ. ಈ ಬಾರಿ ಚುನಾವಣೆಯಲ್ಲಿ ಖಂಡಿತವಾಗಿ ಕಳೆದ 2 ಅವಧಿಗೆ ದೇಶದಲ್ಲಿ ಮೋದಿ ಸರ್ಕಾರವನ್ನು ತಂದಿದ್ದಾರೆ, ಈ ಅವಧಿಗೂ ತರ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಕಳೆದ 6 ಬಾರಿ ಎಂಪಿಗಳನ್ನ ಈ ಕ್ಷೇತ್ರದಲ್ಲಿ ಆರಿಸಿದ್ರಿ, ಇನ್ನು ಮುಂದಿನ ಬಾರಿನೂ ಆರಿಸ್ತೀರಿ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಮುಂದಿನ ಬಾರಿಯೂ ಕೂಡ ಬಿಜೆಪಿ ಗೆಲ್ಲಲ್ಲ. ಆದರೆ ಗೆಲುವು ಕೇವಲ ಚುನಾವಣೆಗಳಿಗೆ ಮಾತ್ರ ಸೀಮಿತ ಆಗಿರಬಾರದು. ಇದು ಚುನಾವಣೆಯ ಗೆಲುವು ಅಂತ ಆಗಬಾರದು, ಬದಲಾಗಿ
ಸಮಾಜದ ಇಚ್ಛಾಶಕ್ತಿಯ ಗೆಲುವು ಅಂತ ಆಗಬೇಕು. ಸಮಾಜದ ಇಚ್ಛಾಶಕ್ತಿಯ ಗೆಲುವು ಅಂತ ಆಗಬೇಕು. ಕೇವಲ ಒಂದು ಚುನಾವಣೆ ಗೆದ್ವಿ, 2 ಚುನಾವಣೆ ಗೆದ್ವಿ, 5 ಚುನಾವಣೆ ಗೆದ್ವಿ, ಇದು ಚುನಾವಣೆಗಳ ಗೆಲುವು ಆಗಬಾರದು. ರಾಜಕಾರಣ ಅಂತಂದ್ರೆ ನಮ್ಮ ರಾಜಕಾರಣ, ಬಿಜೆಪಿಯ ರಾಜಕಾರಣ, ಹಿಂದೂ ರಾಜಕಾರಣ ಅಂತಂದ್ರೆ ಶತಮಾನಗಳ ಗೆಲುವಾಗಬೇಕು. ನಮ್ಮ ಸಮಾಜ ಯಾವತ್ತೂ ಕೂಡ ಸೋಲಬಾರದು, ನಮ್ಮ ಸಮಾಜ ಯಾವತ್ತೂ ಕೂಡ ತಲೆ ತಗ್ಗಿಸಬಾರದು. ಆ ಒಂದು ಇಚ್ಛಾಶಕ್ತಿಯನ್ನ ಸಮಾಜದಲ್ಲಿ ಬಡದೆಬ್ಬಿಸಬೇಕು. ನಮ್ಮ ಕಾರ್ಯಕರ್ತರ ಹೊಣೆಗಾರಿಕೆ ಇರುವುದಲ್ಲ. ಮನೆಗೆ ಹೋಗಿ ಓಟನ್ನು ಹ್ಯಾಕ್ ಕೇಳ್ತೀವೋ ಹಾಗೆ ಆ ಓಟಿನ ಹಿಂದ್ಗಡೆ ಒಂದು ಸಂಕಲ್ಪ ಇಟ್ಕೊಂಡು, ಸಂಕಲ್ಪ ಮಾಡಿಸ್ಕೊಂಡು ಓಟನ್ನು ಕೇಳಬೇಕು. ಬಿಜೆಪಿ ಓಟ್ ಕೊಡಬೇಕು. ಯಾಕೆ ಓಟ್ ಕೊಡ್ತೀರಿ? ಧರ್ಮಕ್ಕೋಸ್ಕರ ಓಟ್ ಕೊಡ್ತೀರಿ, ದೇಶಕ್ಕೋಸ್ಕರ ಓಟ್ ಕೊಡ್ತೀರಿ. ಇದನ್ನ ಸಂಕಲ್ಪ ಮಾಡಿಸ್ಬೇಕು. ನಮ್ಮ ಗೆಲುವು ಚುನಾವಣೆಗಳಿಗೆ ಸೀಮಿತ ಆಗಿರಬಾರದು. ಶತಮಾನಗಳ ಗೆಲುವು ಈ ಸಮಾಜದ ಗೆಲುವಾಗಬೇಕು. ಇದಕ್ಕೋಸ್ಕರ ಮುಂದಿನ ಚುನಾವಣೆ ಇದಕ್ಕೆ ಅಡಿಪಾಯವನ್ನು ಹಾಕಬೇಕು. ನಾವು ಎಲ್ಲರೂ ಹೇಳ್ತಾರೆ ಜಗತ್ತು ಇವತ್ತು ಭಾರತವನ್ನು ಒಪ್ಕೊಂಡ್ಬಿಟ್ಟಿದೆ. ಅಮೆರಿಕ ಕೂಡ ಒಪ್ಕೊಂಡಿದೆ, ಬ್ರಿಟನ್ ಕೂಡ ಒಪ್ಕೊಂಡಿದೆ, ಯುರೋಪ್ ಕೂಡ ಒಪ್ಕೊಂಡ್ಬಿಟ್ಟಿದೆ. ಸ್ವಾಮಿ, ಗೌರವ ಕೊಡೋದ್ರಲ್ಲಿ 2 ರೀತಿ ಇರುತ್ತೆ. ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ ಕೊಡೋ ಗೌರವ ಬೇರೆ, ಮತ್ತೊಂದು ಹೆದರಿಕೆಯಿಂದ ಕೊಡೋ ಗೌರವ ಬೇರೆ. ಜಗತ್ತು ನಮಗೆ ಗೌರವ ಕೊಡ್ತಾ ಇರೋದು ಪ್ರೀತಿ ವಿಶ್ವಾಸದಿಂದ ಅಲ್ಲ, ಹೆದರಿಕೆಯಿಂದ. ಈ ಭಾರತ, ಈ ದೇಶ ಒಂದು ರೀತಿ ದೈತ್ಯನಾಗಿ ಬೆಳೀತಾ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ದೈತ್ಯನಾಗಿ ಬೆಳೀತಾ ಇದೆ. ಅದಕ್ಕೋಸ್ಕರ ಗೌರವ ಕೊಡ್ತಾ ಇದ್ದಾರೆ. ನಾಳೆ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ಅಂದ್ರೆ ಗೌರವ ಕೊಡೋದು ಹಾಗಿರ್ಲಿ, ಕಲ್ಲು ಹೊಡಿತಾರೆ ನಮಗೆ. ಯಾರಿಗೂ ಕೂಡ ಭಾರತ ಏಳ್ತಾ ಇದೆ, ಭಾರತ ಗಟ್ಟಿಯಾಗಿ ನಿಲ್ತಾ ಇದೆ, ಇದು ತುಂಬಾ ಖುಷಿ ಇಲ್ಲ. ಹೆದರಿಕೆಯಿಂದ ನಮ್ಮನ್ನು ಒಪ್ಕೊಂತಾ ಇದ್ದಾರೆ. ಅನಿವಾರ್ಯ, ಅವರಿಗೆ ಒಪ್ಕೊಂತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಭಾರತ ಯಾವತ್ತೂ ಕೂಡ ಈ ರೀತಿ ಮೇಲ್ ಬರಬೇಕು ಅಂತ ಇಲ್ಲ. ಹೊಟ್ಟೆ ಕಿಚ್ಚಿದೆ, ತುಂಬಾ ದೊಡ್ಡ ಹೊಟ್ಟೆ ಕಿಚ್ಚಿದೆ. ನಾಳೆ ನಾವು ಸ್ವಲ್ಪ ವ್ಯತ್ಯಾಸ ಆಗಿ ನಂಬರ್ಗಳು ಹೆಚ್ಚು ಕಡಿಮೆ ಆದ್ರೂ ಕೂಡ ಇಡೀ ಜಗತ್ತು ಒಂದಾಗಿ ಭಾರತದ ಮೇಲೆ ಕಲ್ಲಾಗ್ತದೆ. ಭಾರತದ ಮೇಲೆ ಇಷ್ಟುವರೆಗೆ ಭಾರತಕ್ಕೆ ಬೇರೆ ಜಗತ್ತು ನಡ್ಕೊಂಡಿರೋ ರೀತಿಯಾಗಿ ಎಲ್ಲರಿಗೂ ಬೇಡವಾಗೇ ನಾವು ಎದ್ದು ಬಂದಿದ್ವಿ ಅಲ್ವಾ? ಎಲ್ಲರಿಗೂ ಬೇಡವಾಗೇ ನಾವು ಎದ್ದು ಬಂದಿದ್ವಿ. ಇನ್ನು ಮುಂದಿನ ದಿವಸದಲ್ಲಿ ಹಾಗಾಗಬಾರ್ದು. ಒಮ್ಮೆ ತಲೆ ಎತ್ತಿ ನಿಂತಿದ್ದೀವಿ, ಈಗ ಎದ್ದು ನಿಂತ ನಂತರದಲ್ಲಿ ಮುಂದಿನ ಶತಮಾನ ನಮ್ದೇನೆ, ಮತ್ತೆ ಬೇರೆ ಪ್ರಶ್ನೆನೇ ಇಲ್ಲ. ಈ ಇಚ್ಛಾಶಕ್ತಿ ಜೊತೆಗೆ ಓಟ್ ಹಾಕ್ಬೇಕು, ಮತದಾನ ಆಗ್ಬೇಕು. ಎಷ್ಟು ದಿವಸಗಳ ಕಾಲ, 1000 ವರ್ಷದ ಹಿಂದೆನೂ ಕೂಡ ಇದೇ ಚರ್ಚೆ, ಬದುಕಿನ ಚರ್ಚೆ ನಡೆದಿತ್ತು. ಹೊಟ್ಟೆಪಾಡು, ಕೆಲಸ, ಉದ್ಯೋಗ, ಅದು ಇದು 1000 ವರ್ಷದ ಹಿಂದೆನೂ ಇದು ನಡೆದಿತ್ತು. ಇನ್ನೊಂದು 1000 ವರ್ಷ ಹೋದ್ರೂ ಇದೇ ಹೊಟ್ಟೆಪಾಡು, ಉದ್ಯೋಗ, ಅದು ಇದು ಚರ್ಚೆ ನಡೀತಾನೆ ಇರುತ್ತೆ. ಮನುಷ್ಯ ಎಲ್ಲಿ ತನಕ ಇರ್ತಾನೋ ಅಲ್ಲಿ ತನಕ ಈ ಚರ್ಚೆ ನಡೀತಾನೆ ಇರುತ್ತೆ. ಯಾವತ್ತೂ ಕೂಡ ಎಂಡಿಲ್ಲ. ಮನುಷ್ಯನ ಬೇಕುಗಳಿಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಆದರೆ ಧರ್ಮ ಹಾಗಲ್ಲ, ದೇಶ ಹಾಗಲ್ಲ. ಇದು ನಮ್ಮ ಚುನಾವಣೆಯ ಅಜೆಂಡಾ ಆಗಬಾರದು. ಬದಲಾಗಿ ನಮ್ಮ ಚುನಾವಣೆಯ ಅಜೆಂಡಾ ಇನ್ನು ಶತಮಾನಗಳ ಅಜೆಂಡಾ. ದೇಶ ಇವತ್ತು ಗೆಲ್ತಾ ಇದೆ, ಜಗತ್ತಿನ ಎದುರುಗಡೆ ತಲೆ ಎತ್ತಿ ನಿಲ್ಲಿ ಪ್ರಾರಂಭ ಮಾಡಿದೆ. ಮುಂದಿನ ಶತಮಾನದಲ್ಲಿ ಕೂಡ ನಾವು ತಲೆ ಎತ್ತೇನೆ ನಿಂತೀವಿ. ಅಲ್ಲಿ ತನಕ ನಮ್ಮದೇ ಗೆಲುವು, ಯಾರು ಮಧ್ಯದಲ್ಲಿ. ಈ ಒಂದು ಪ್ರಬಲ ಇಚ್ಛಾಶಕ್ತಿಯ ಜೊತೆಗೆ ನಮಗೆ ವೋಟ್ ಹಾಕಬೇಕು. ಮೊದಲೇ ಹೇಳಿದೆ, ತೀರ್ಮಾನ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ, ಹೆಚ್ಚು ಅಂದ್ರೆ ಒಂದು 4-5-6 ದಿವಸದಲ್ಲಿ ಡೇಟ್ ತೀರ್ಮಾನ ಆಗುತ್ತೆ. ಯಾವತ್ತು ವೋಟಿಂಗು ಎಲ್ಲದೂ ಗೊತ್ತಾಗ್ತದೆ. ವೋಟ್ ಹಾಕೋ ದಿವಸ ಬಿಜೆಪಿಗೂ ಒಂದು ವೋಟ್ ಹಾಕಿ ಬರಬೇಕು ಅಲ್ಲ, ಬಿಜೆಪಿಗೆ ವೋಟ್ ಹಾಕ್ತೀವಿ. ಯಾಕೆ ವೋಟ್ ಹಾಕ್ತೀವಿ? ಧರ್ಮ ಉಳಿಬೇಕು, ಅದಕ್ಕೋಸ್ಕರ ಬಿಜೆಪಿಗೆ ವೋಟ್ ಹಾಕ್ತೀವಿ. ದೇಶ ಉಳಿಬೇಕು, ಅದಕ್ಕೋಸ್ಕರ ವೋಟ್ ಹಾಕ್ತೀವಿ. ಈ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ. ಹೇಳದಂತೆ ನಡ್ಕೊಂಡಿದ್ದೀವಿ ಸ್ವಾಮಿ. ಹೇಳೋದೊಂದು ಮಾಡೋದೊಂದು ಮಾಡಿಲ್ಲ ಬಿಜೆಪಿಯವರು. ಕಳೆದ ವರ್ಷದ ಪ್ರಣಾಳಿಕೆಯಲ್ಲಿ, ಕಳೆದ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನು ಹೇಳಿದೀವೋ ಅದನ್ನಷ್ಟು ಮಾಡಿ ಮುಗಿಸಿದೀವಿ. ಅದು ಈ ಕ್ಷೇತ್ರದ ಬಗ್ಗೆ ಇರಲಿ, ಈ ದೇಶದ ಬಗ್ಗೆ ಇರಲಿ, ಎಲ್ಲಿಯೂ ಕೂಡ ನುಡಿದಂತೆ ನಡೆಯದ ಸರ್ಕಾರ ಬಿಜೆಪಿಯದಲ್ಲ. ನಮ್ಮ ಸಿದ್ದರಾಮಯ್ಯ ಖಾನ್ ಸರ್ಕಾರ ಅಲ್ಲ. ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕ್ಕಾಯ್ತದ?
ಅಂತ ಹೇಳೋ ಸರ್ಕಾರ ನಮ್ದಲ್ಲ. ಹೇಳಿದೀವಿ, ಮಾಡ್ತೀವಿ, ಮಾಡಿದೀವಿ, ಇದು ನಮ್ಮ ಸರ್ಕಾರ. ಹೇಳಿದ್ದೆಲ್ಲ ಮಾಡೋಕ್ಕಾಯ್ತದ? ಈ ಸರ್ಕಾರ ನಮ್ದಲ್ಲ. ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ವಾ ಸಿದ್ದರಾಮಯ್ಯನವರು, ಗೆದ್ದ ನಂತರದಲ್ಲಿ ನಮ್ಮವರು ಎಲ್ಲರೂ ಶುರು ಮಾಡಿದ್ರು, ಬಿಜೆಪಿ ಅವರು ಗ್ಯಾರಂಟಿ ಕೊಡಬೇಕು ಅಂತ. ಏನು ಖುಷಿಯಿಂದ ಕೊಟ್ಟಿಲ್ಲ ಈ ಗ್ಯಾರಂಟಿ. ಬಸ್ ಹೆಣ್ಮಕ್ಳನ್ನ ಮಾತ್ರ ಬಸ್ ಹಚ್ಚಿಕೊಳಿಸಿದ್ರು, ಗಡಿಸರೆಲ್ಲ ಮನೆ ಉಳ್ತಾರೆ ಅಂತ. ಆದ್ರೆ ಕೊಟ್ಟರು ಒಂದು ಯೋಗ್ಯತೆಯಿಂದ ಕೊಡ್ಲಿ. 60 ವರ್ಷ ದಾಟಿದವರಿಗೆ ಎಲ್ಲರಿಗೂ ಬಸ್ ಫ್ರೀ ಅಂತ ಮಾಡಿ. ಹೋಗ್ಬೇಕಾದ್ರೆ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ಲಿ, ತೀರ್ಥಯಾತ್ರೆಗೆ ಹೋಗ್ಲಿ, 60 ವರ್ಷ ದಾಟಿದವರಿಗೆ ಎಲ್ಲರಿಗೂ ಫ್ರೀ ಅಂತ ಮಾಡಿ. ಗಂಡಸರು ಮಾತ್ರ ಮನೆಯಾಗ ಇರಬೇಕು, ಹೆಂಗಸರು ಮಾತ್ರ ಹೋಗಬೇಕು. ಇದ್ಯಾವ ನ್ಯಾಯ ಅದು? ತಲೆ ಬುಡ ಇಲ್ಲದ ಯೋಜನೆಗಳು ಅಂದ್ರೆ ಇದು. ನೀತಿ ನಿಯತ್ತು ಇಲ್ಲದೆ ಇರತಕ್ಕಂಥ ಯೋಜನೆ ಅಂದ್ರೆ ಇದು. ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಹೇಳಿದ್ದೀವಿ 60 ವರ್ಷ ದಾಟಿದವರಿಗೆ ರೈಲ್ವೆ ಟಿಕೆಟ್ ಸಬ್ಸಿಡಿ ರೇಟ್ ಅಲ್ಲಿ, ಅರ್ಧ ರೇಟ್ ಅಲ್ವಾ, ಅಲ್ಲೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ವಿ. ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಓಡಾಡಿ, 60 ವರ್ಷ ದಾಟಿದವರಿಗೆ ಫ್ರೀ. ನಾವು ಗಂಡಸರಿಗೆ ಬೇರೆ, ಹೆಂಗಸರಿಗೆ ಬೇರೆ, ಆ ಜಾತಿಯವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ, ಹಿಂದುಳಿದವರಿಗೆ ಮೊಟ್ಟೆ, ಮುಂದುವರೆದವರಿಗೆ ಹಾಲು, ಇದೆಲ್ಲ ಮಾಡಿ. ಹಿಂದೂಗಳು ಬೇರೆ ಇದನ್ನೆಲ್ಲ ಮಾಡಿ ಸಮಾಜವನ್ನು ಒಡೆದಿಲ್ಲ. 1 ವರ್ಷ ಆಗ್ಲಿಲ್ಲ ಕಣ್ರಿ, ಇನ್ನು ನಮ್ಮ ಸಿದ್ದರಾಮಯ್ಯ ಖಾನ್ ಸರ್ಕಾರಕ್ಕೆ ಇವತ್ತೇ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಅಂಚಿನಲ್ಲಿದೆ. ಸರ್ಕಾರಿ ನೌಕರಿಗೆ ಪಗಾರ ಕೊಡ್ಲಿಕ್ಕೆ ಕೂಡ ದುಡ್ಡಿಲ್ಲ. 10 ವರ್ಷದಿಂದ ಮೋದಿ ಅವರು ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಹೊಸ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ದೊಡ್ಡ ರಸ್ತೆಗಳಿಂದ ಪ್ರಾರಂಭ ಮಾಡಿ ಸಣ್ಣ ಸಬ್ಸಿಡಿ ತನಕ, ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ದುಡ್ಡು ಹಾಕುವ ತನಕ ಇವತ್ತು ಕೇಂದ್ರ ಸರ್ಕಾರದಿಂದ ಸಹಾಯಧನ, ಸಹಕಾರ ಎಲ್ಲ ಸಿಗ್ತಾ ಇದೆ. ಆದ್ರೆ ಸರ್ಕಾರ ದಿವಾಳಿ ಆಗಲಿಲ್ಲ. ದಿವಸದಿಂದ ದಿವಸಕ್ಕೆ ದೇಶ ಗಟ್ಟಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ದೇಶದ ಜನಕ್ಕೆ ಭದ್ರತೆ ಇವತ್ತು ಮೂಡ್ತಾ ಇದೆ. ಆದ್ರೂ 1 ವರ್ಷದಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಪಾರ್ಲಿಮೆಂಟ್ ಚುನಾವಣೆ ಮುಗಿದು ಮರು ದಿವಸ ಮತ್ತೆ ಈ ಗ್ಯಾರಂಟಿ ಇರುತ್ತೆ ಅಂತ ಗ್ಯಾರಂಟಿ ಇದೆ. ಹೇಳಿದ್ದೆಲ್ಲ ಮಾಡೋಕ್ಕಾಯ್ತದೋ? ಮತ್ ಸಿದ್ದರಾಮಯ್ಯ ಹೇಳೋನೆ, ದಯವಿಟ್ಟು ಕಾಂಗ್ರೆಸ್ಸಿನ ಈ ಒಂದು ಕುಟಿಲ ನೀತಿಯನ್ನ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರು ಯಾವತ್ತೂ ಕೂಡ ಪ್ರಚಾರ ಮಾಡೋದಿಲ್ಲ. ಕಾಂಗ್ರೆಸ್ನವರು ಅವ್ರು ಮಾಡೋದಲ್ಲ ಅಪಪ್ರಚಾರ. ಈಗ ನಾಳೆ ಚುನಾವಣೆಗೆ ಬರ್ತಾರೆ, ಈಗಲೇ ಶುರುವಾಗಿದೆ. ಕೆಲವು ಮಂದಿ ಎಡಬಿಡಂಗಿಗಳನ್ನ ಅಲ್ಲಿ ಇಲ್ಲಿ ನಾವು ಕೂಡ ಸ್ವಲ್ಪ ಅಲಿಗಾಡ್ಬಿಡ್ತೀವಿ. ಅವ್ರು ಹಾಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು, ಅದಕ್ಕೆ ಹಿಂಗ್ ಉತ್ತರ ಕೊಡಬೇಕು, ಅದಕ್ಕೆ ಹಿಂಗ್ ಉತ್ತರ ಕೊಡಬೇಕು. ದಾರಿ ಮೇಲೆ ಹೋಗೋವನ ಯಾವನೋ ಒಬ್ಬ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ನಾವ್ ಯಾಕ್ರಿ ಯೋಚನೆ ಮಾಡ್ಬೇಕು? ನಾವ್ ಯಾಕ್ರಿ ತಲೆ ಕೆಡಿಸ್ಕೋಬೇಕು? ಬಿಜೆಪಿ ಇವತ್ತು ರಾಷ್ಟ್ರೀಯ ಪಕ್ಷ. ಬಿಜೆಪಿ ಈ ದೇಶಕ್ಕೆ ನೇತೃತ್ವ ಕೊಟ್ಟಿದೆ. ಬಿಜೆಪಿ ಏನ್ ಹೇಳಿದೆಯೋ ಅದನ್ನ ಮಾಡಿದೆ. ಬಿಜೆಪಿ ಈ ದೇಶದ ಭವಿಷ್ಯವನ್ನ ರೂಪಿಸಿದೆ. ಮುಂದಿನ ಶತಮಾನಗಳ ಕಾಲದ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಇವತ್ತು ಹೆಜ್ಜೆಯನ್ನು ಇಡ್ತಾ ಇದೆ. ಬಿಜೆಪಿ ಇವತ್ತು ಲೀಡರ್ಸ್ಗಳ ಪಾರ್ಟಿ. ಇಷ್ಟು ವರ್ಷಗಳ ಕಾಲ ನಾವೆಲ್ಲರೂ ಶ್ರಮ ಹಾಕಿ ಬಿಜೆಪಿಯನ್ನ ಕಟ್ಟಿದ್ವಿ, ಬೆಳೆಸಿದ್ವಿ. ಆದ್ರೆ ಇವತ್ತು ರಾಷ್ಟ್ರದ ರಾಜಕಾರಣದ ಕೇಂದ್ರಕ್ಕೆ ಬಂದು ನಿಂತಿದೆ ಬಿಜೆಪಿ. ರಾಷ್ಟ್ರದ ರಾಜಕಾರಣ ಕೇಂದ್ರಕ್ಕೆ ಬಂದು ನಿಂತಿದೆ. ಇವತ್ತು ನಾವು ಇಲ್ಲಿ ಕುಳಿತಿರ್ತಕ್ಕಂಥವ್ರು ಕೇವಲ ಕಾರ್ಯಕರ್ತರಲ್ಲ, ಕೇವಲ ವೋಟರ್ಸ್ ಅಲ್ಲ. ಇಲ್ಲಿರ್ತಕ್ಕಂಥವ್ರು ನೀವು ಲೀಡರ್ಸ್. ಒಂದು ರಾಷ್ಟ್ರೀಯ ಪಕ್ಷದ ಲೀಡರ್ಗಳಾಗಿ ನಮ್ಮ ಧ್ವನಿಗೆ ಯಾವ ತಾಕತ್ತಿರಬೇಕು ಯೋಚನೆ ಮಾಡಿ. ಯಾವನೋ ದಾರಿನಲ್ಲಿ ಹೋಗೋನ್ ಪ್ರಶ್ನೆ ಕೇಳ್ತಾನೆ, ವಾಟ್ಸ್ಆಪ್ ನಲ್ಲಿ ಆ ಪ್ರಶ್ನೆ ಬಂತು, ಫೇಸ್ಬುಕ್ ನಲ್ಲಿ ಈ ಪ್ರಶ್ನೆ ಬಂತು, ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ಅಂಕಿ ಅಂಶಗಳು ಎಷ್ಟು ಸಾರಾಸಗಟಾಗಿ ಬರ್ತಾ ಇದಾವೆ ನಮ್ಮ ಮೊಬೈಲ್ಗಳಲ್ಲಿ, ಅದನ್ನೇ ಹಿಡಿರಿ. 10 ವರ್ಷ ಉರ್ದು ಸರ್ಕಾರ ಇತ್ತಲ್ಲ, ಏನು ಕೊಡ್ದು ಹಾಕಿದ್ರು? ಕಳೆದ 1 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇದ್ರ ಕೇಳಬೇಕು. ನಮ್ಮ ಮಾತಿನ ಧಾಟಿ ನಮ್ಮ ರಾಷ್ಟ್ರೀಯ ಪಕ್ಷವನ್ನು ಬಿಂಬಿಸಬೇಕು. ನಮ್ಮ ಮಾತಿನ ಓಘ ಅದು ರಾಷ್ಟ್ರೀಯ ಪಕ್ಷವನ್ನ ಪ್ರತಿನಿಧಿಸಬೇಕು. ನಾವು ಇಲ್ಲಿರ್ತಕ್ಕಂಥವ್ರು ಲೀಡರ್ಸ್ಗಳು. ಅದೇ ಧ್ವನಿಯಲ್ಲಿ, ಅದೇ ವಿಶ್ವಾಸದಲ್ಲಿ ನಾವು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. 10 ವರ್ಷ ನೀವೇನ್ರಿ ಕಳೆದಿದ್ರಿ? ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ನಿಮ್ದೇ ಸರ್ಕಾರ ಇತ್ತಲ್ಲ, ಸಿದ್ದರಾಮಯ್ಯ ಸರ್ಕಾರ 5 ವರ್ಷದ ಸರ್ಕಾರ ಇತ್ತಲ್ಲ, ಏನ್ರಿ ಮಾಡಿದ್ರಿ?
ಇವತ್ತಿದೆಯಲ್ಲ ಏನ್ರಿ ಮಾಡಿದ್ರಿ? ಕಳೆದ 5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ನಮ್ಮ ಶಾಸಕರು ಎಷ್ಟು ಅನುದಾನ ತಂದ್ರು ಅದರ ಒಂದು ಪಾಲು ಇವತ್ತು ಕೊಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಹತ್ರ ಆಗ್ತಾ ಇಲ್ಲ. ರಸ್ತೆಗಳಿಗೆ ದುಡ್ಡಿಲ್ಲ, ನೀರಿಗೆ ದುಡ್ಡಿಲ್ಲ. ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಅದರಲ್ಲೇ ಸರ್ಕಾರ ನಡೆಸ್ತಾ ಇದೆ. ನೀವು ಗ್ರಾಮ ಪಂಚಾಯತಿಗೆ 70% ಹಣ ಬರೋದು ನಾವು ಕೊಟ್ಟಿರೋ ದುಡ್ಡು, ಕೇಂದ್ರ ಸರ್ಕಾರ ಕೊಟ್ಟಿರೋ ದುಡ್ಡು 70% ಹಣ. ಹೌದಾ? ಇದನ್ನ ಸಾಮಾನ್ಯ ಜನರಿಗೆ ಹೇಳಬೇಕು. ನಾವು ಕೊಟ್ಟಿರೋ ಹಣದಿಂದ ಸರ್ಕಾರ ನಡೆಸ್ತಾ ಇದ್ರಿ, ಏನ್ ಪ್ರಶ್ನೆ ಕೇಳ್ತೀರಿ ನೀವು? ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ದುಡ್ಡು ಬರೋ ರೀತಿಯಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಇಷ್ಟೆಲ್ಲ ದುಡ್ಡು ಯಾಕಿರಲಿಲ್ಲ? ಬಿಜೆಪಿ ಗೆದ್ದ ನಂತರಲ್ಲೇ ಇಷ್ಟೆಲ್ಲ ದುಡ್ಡು ಯಾಕೆ ಬಂತು ಸರ್ಕಾರದ ಹತ್ರ? ಬಿಜೆಪಿಗೆ ಒಂದು ನಿಯತ್ತಿದೆ, ಇದು ಜನರ ದುಡ್ಡು, ಜನರಿಗೆ ಹೋಗಬೇಕು ಅನ್ನೋ ನಿಯತ್ತಿದೆ, ಅದಕ್ಕೆ ತಕ್ಕ ನೀತಿ ಇದೆ ಮತ್ತು ಬಲವಾಗಿರತಕ್ಕಂತಹ ನಿಲುವಿದೆ ನಮಗೆ. ಇವರಿಗೆ ಹಾಗಲ್ಲ, ಯಾರದು ದುಡ್ಡು ಎಲ್ಲ ಮಂಜಾತ್ರೆ, ದೇವಸ್ಥಾನದ ದುಡ್ಡು ಮಸೀದಿ ಕೊಡೋದಪ್ಪ, ಇವರ ಅಪ್ಪನ ದುಡ್ಡು ಕೊಡ್ತಾರೆ, ಅವರು 100% ಕೊಡುದಿಲ್ಲ. ಮಸೀದಿಗಳಿಗೆ ಅವರ ಅಪ್ಪನ ದುಡ್ಡು ಕೊಡ್ತಾರ ಕೊಡ್ಲಿ, ಅವರ ಅಪ್ಪನ ಆಸ್ತಿ ಮಾರಾಟ ಮಾಡಿ ಕೊಡ್ತಾರ ಕೊಡ್ಲಿ, ನಾವು ಯಾರು ಬೇಡ ಅನ್ನೋದಿಲ್ಲ. ಆದ್ರೆ ದೇವಸ್ಥಾನದ ದುಡ್ಡು ಯಾಕೆ ಕೊಡ್ತೀರಿ? ಹೋಗಿ ನಾವು ಕಾಣಿಕೆ ಹಾಕಿರೋ ದುಡ್ಡು ಯಾಕೆ ಕೊಡ್ತೀರಿ? ಇದನ್ನ ಕೇಳಬೇಕು, ಗಟ್ಟಿ ಕೇಳೋ ಪ್ರಶ್ನೆ ಮಾಡಿ ಧಾಷ್ಟ್ಯವನ್ನು ನಮ್ಮ ಕಾರ್ಯಕರ್ತರು ಬೆಳೆಸ್ಕೋಬೇಕು. 108 ಪ್ರಶ್ನೆಗಳು ಬರ್ತಾ ಇರ್ತವೆ. ಆ ಪ್ರಶ್ನೆಗಳಿಗೆ ಅದೇ ಧಾಟಿಯಲ್ಲಿ ಉತ್ತರ ಕೊಡೋದನ್ನ ನಾವು ಮುಂದಿನ ದಿವಸ ಕಲ್ತ್ಕೋಬೇಕು. ಕೆಲವರು ಪ್ರಶ್ನೆಗೆ ಉತ್ತರ ಕೊಡಬೇಕು, ಕೆಲವರು ಪ್ರಶ್ನೆ ಕೇಳಿದವರಿಗೆ ಉತ್ತರ ಕೊಡಬೇಕು. ಹ್ಯಾಂಗ್ ಕೊಡಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಪ್ರಶ್ನೆ ಕೇಳಿದವರಿಗೆ ಹ್ಯಾಂಗ್ ಉತ್ತರ ಕೊಡಬೇಕು ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕೇಳಿದ ಪ್ರಶ್ನೆಗೆ ಹ್ಯಾಂಗ್ ಉತ್ತರ ಕೊಡಬೇಕು ಅದು ಕೂಡ ನಿಮ್ಮ ಮೊಬೈಲ್ನಲ್ಲಿ ಇದೆ. ಅದು ಕೂಡ ನಿಮ್ಮ ಮೊಬೈಲ್ಗಳಲ್ಲೇ ಇದೆ. ಎಲ್ಲ ಇನ್ಫಾರ್ಮೇಶನ್ಗಳು ಮೊಬೈಲ್ನಲ್ಲಿ ಬರ್ತವೆ. ದೇಶದಲ್ಲಿ ಏನಾಯ್ತು, ಕ್ಷೇತ್ರದಲ್ಲಿ ಏನಾಯ್ತು, ಮುಂದಿನ ದಿವಸದಲ್ಲಿ ನಿಮ್ಮ ತಲೆ ತುಂಬಿ ಹೋಗುವಷ್ಟು ಇನ್ಫಾರ್ಮೇಶನ್ಸ್ ಅದರಲ್ಲಿ ಬರ್ತವೆ. ಪ್ರಶ್ನೆ ಕೇಳೋರಿಗೂ ಉತ್ತರ ಕೊಡಬೇಕು, ಕೇಳೋ ಪ್ರಶ್ನೆಗೂ ಉತ್ತರ ಕೊಡಬೇಕು. ಅರ್ಥ ಗೊತ್ತಾಯ್ತಲ್ವಾ? ದಯವಿಟ್ಟು ನಾವು ಲೀಡರ್ಸ್, ಇದು ಲೀಡರ್ಸ್ ಪಾರ್ಟ್. ಆ ಒಂದು ಧಾಷ್ಟ್ಯದಿಂದ ನಾವು ನಮ್ಮ ನಡವಳಿಕೆಯನ್ನ ಮತ್ತು ಮುಂದಿನ ಚುನಾವಣೆಯಲ್ಲಿ ಗೆಲುವಿನ ದಾರಿಯನ್ನ ನಿರ್ಧಾರ ಮಾಡಬೇಕು. ಗೆಲ್ಲೇಬೇಕು. ಗೆಲುವಿನ ಓಘ ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇರಬಾರ್ದು. ಆ ನಿಟ್ಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಮಾಡಿರೋ ಈ ದೇಶಕ್ಕೆ ದ್ರೋಹ ಇದೆಯಲ್ಲ ಕಾಂಗ್ರೆಸ್, ಅದಕ್ಕೆ ಒಂದೇ ಒಂದು ಪರಿಹಾರ, ಕಾಂಗ್ರೆಸ್ ವಿಸರ್ಜನೆ ಆಗಬೇಕು. ಈ ಒಂದು ಧಾಷ್ಟ್ಯದಿಂದ ನಾವು ಮಾತಾಡಲಿಕ್ಕೆ ಶುರು ಮಾಡಬೇಕು. ಎಲ್ಲಿಯೂ ಕೂಡ ತಲೆ ತಗ್ಸೋದು ಬೇಡ. ತಲೆ ತಗ್ಸೋ ರೀತಿಯಲ್ಲಿ ಯಾರು ಕೂಡ ನಿಮ್ಮ ಜನಪ್ರತಿನಿಧಿಗಳು ನಡ್ಕೊಂಡಿಲ್ಲ, ಅದ್ರ ಜೊತೆಗೆ ಸರ್ಕಾರವೂ ನಡ್ಕೊಂಡಿಲ್ಲ. ಎದೆ ಎತ್ತಿ ನಡೀತಕ್ಕಂಥ ಸಾಧನೆಯನ್ನ ಕೇಂದ್ರ ಸರ್ಕಾರ ಮಾಡಿ ತೋರಿಸಿದೆ. ರಾಜ್ಯದಲ್ಲಿ ಸರ್ಕಾರ ಇದ್ರೂ ಕೂಡ ಅಷ್ಟು ಸಾಧನೆಯನ್ನು ಮಾಡಿ ತೋರಿಸಿದೆ. ದಯವಿಟ್ಟು ಆ ವಿಶ್ವಾಸದಿಂದ ನಾವು ಹೆಜ್ಜೆಯನ್ನು ಇಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅಭ್ಯರ್ಥಿ ಯಾರೇ ಇರಲಿ, ಇನ್ನೂ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ, ಬಹುತೇಕ ಆಗ್ಬೋದು, ಇನ್ನೊಂದು 2-3-4 ದಿವಸದಲ್ಲಿ ಆಗ್ಬೋದು. ಯಾರೇ ಆಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಬಿಜೆಪಿ ಗೆಲ್ಲಬೇಕು. ನಮ್ಮ ಅಭ್ಯರ್ಥಿ ಕಮಲದವರು. ಆ ಕಮಲದ ಹೂವನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು. ಇಷ್ಟನ್ನ ಹೇಳ್ತಾ, ಸಾಕಷ್ಟು ಸಮಯ ನೀವು ಕಾದಿದ್ರಿ, ಇನ್ನೂ ಹೆಚ್ಚು ಕಾಯಿಸೋದಿಲ್ಲ. ಹೇಳ್ತೀವಿ ನಾವು ಭಾಷಣದಲ್ಲಿ ಹೇಳ್ಬೇಕಾದ್ರೆ ಜಾಸ್ತಿ ಮಾತಾಡೋದಿಲ್ಲ ಅಂತ ಹೇಳ್ತೀವಿ, ಆದ್ರೆ ಕಡಿಮೆ ಏನು ಮಾತಾಡೋದಿಲ್ಲ. ಬಿಜೆಪಿಯನ್ನ ಗೆಲ್ಲಿಸ್ತಕ್ಕಂತಹ ಸತ್ಸಂಕಲ್ಪದಲ್ಲಿ ತಮ್ಮೆಲ್ಲರ ಸಹಭಾಗಿತ್ವ, ತಮ್ಮೆಲ್ಲರ ಆಶೀರ್ವಾದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮುಂದಿನ ಸಿದ್ಧತೆ ಹರ್ 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 ಹರ್. ಗೊತ್ತಾಯ್ತಾ ಏನು ಅಂತ? ಯಾವುದು? ಹರ ಹರ ಮಹಾದೇವ ಅಂದ್ರೆ ಏನು? ಮುಂದಿನ ಹೋರಾಟ ಯಾವುದು? ಅಯೋಧ್ಯ ಮುಗಿತು, ಮುಂದಿನ ಕಾಶಿ. ಹರ್ ಹರ್